ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀನಾದಿನ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದ್ಲಿಗೆ ದೇವಕಿ ಬಂದು ಏಯ್ ಇತ್ತ ನೋಡ ಅಂತ ದೇವಕಿ ಹೇಳ್ತಾರೆ. ಅವಳನ್ನೇ ವಿಕ್ರಮ್ ಗುರಾಯಿಸ್ತಾ ಇರ್ತಾನೆ. ಅದನ್ನ ದೇವಕಿ ನೋಡಿ ಭಯ ಪಟ್ಕೊಂಡು, ಅಣ್ಣ ನಿಮ್ಗಲ್ಲ ಅವಳಿಗೆ, ಆ ಕರ್ಮದವಳಿಗೆ ನಾನು ಹೇಳುದು. ಕರ್ಮದವಳೆ ಎಂತ ನಿಂದು ನಾಟಕ, ನೀ ಇದೆಯಲ್ಲ ಅಸಾಮಾನ್ಯದವಳು ನೀನು. ಹಾವಿಗಿಂತ ಏಕ್ವಾ ಆವರಾಣಿಗಿಂತ ತಕ್ವಾ ನೀನು. ನನ್ನನ್ನ ಈ ದೇವಕಿನ ಓಡಿಸ್ಲಿಕ್ಕೆ ರೌಡಿಗಳನ್ನ ಕರ್ಸಿದ್ಯಾ ಅಂತ ದೇವಕಿ ಹೇಳ್ತಾರೆ. ಏನ್ ಚಿಕ್ಕಮ್ಮ ಗೊತ್ತಿಲ್ದೆ ಏನೇನೋ ಮಾತಾಡ್ಬೇಡಿ ಆಯ್ತಾ, ನಿಮ್ಮನ್ನ ಓಡಿಸ್ಲಿಕ್ಕೆ ನಾನು ಯಾರನ್ನೂ ಇಲ್ಲಿ ಕರ್ಸಿಲ್ಲ ಅಂತ ವೇದ ಹೇಳ್ತಾಳೆ. ಏಯ್ ಹಡಬ್ಬೆ, ಬಾಯಿ ಮುಚ್ಕೊಂಡಿದ್ರೆ ಸರಿ, ನಂಗೆಲ್ಲಾ ವಿಷಯ ಗೊತ್ತುಂಟು. ನೋಡಿ ಇಲ್ಲಿ ಅಣ್ಣ, ನನ್ನ 2 ಹ್ಯಾಂಡ್ಸ್ ಉಂಟಲ್ಲ ಅದನ್ನ ಜೋಡಿಸಿನಿ ಮಾತ್ರ ದಮ್ಮಯ್ಯ ಅಂತ ಕೇಳ್ಕೊಂತಾನೆ. ಎಂತ ವಿಷಯ ಅಂತ ಹೇಳಿದ್ರೆ, ಈ ಅಡಬೆ ಇಡೀ ಫ್ಯಾಮಿಲಿಗೆ ನಾನು ಬೇಜಾನ್ ಎಣಿಸಿ ಲಕ್ಷ ಗಟ್ಲೆ ಕೊಟ್ಟಿದ್ದೇನೆ. ಅದನ್ನ ನಾನೀಗ ಕೇಳಿದ್ರೆ ಅಣ್ಣ, ನಿಮ್ಮನ್ನ ಕರ್ಸಿ ಇವಳು ನನ್ಗೆ ಎದುರಿಸ್ಲಿಕ್ಕೆ ನೋಡ್ತಿದ್ದಾಳೆ. ಇದು ರಾಂಗ್ ತಾನೆ ಅಣ್ಣ ಅಂತ ದೇವ ಕೇಳ್ತಾರೆ. ನೋಡಿ ಚಿಕ್ಕಮ್ಮ, ನೀವೇನೇನೋ ಅನ್ಕೊಂತಾ ಇದ್ದೀರಾ ಅಂತ ವೇದ ಹೇಳಕ್ ಬರ್ತಾಳೆ. ಗೊತ್ತು, ಸುಮ್ನಿದ್ರೆ ಸರಿ ನೀನು. ನೋಡಿ ಅಣ್ಣ, ನೀವಿದಿರಲ್ಲ, ನೀವೆಲ್ಲ ದೊಡ್ಡ ದೊಡ್ಡ ರೌಡಿಗಳು. ಇಲ್ಲ ಕ್ಷಮೆ ಇರ್ಲಿ, ನೀವೆಲ್ಲ ದೊಡ್ಡ ದೊಡ್ಡ ಅಣ್ಣಂದ್ರು. ಹಾಗಾಗಿ ಇಂತ ಚಿಕ್ಕ ಚಿಕ್ಕ ಸ್ಮಾಲ್ ಮ್ಯಾಟ್ರಿಗೆಲ್ಲ ನೀವು ತಲೆ ಹಾಕುದು ಎಷ್ಟು ಸರಿ ಅಂತ ಹೇಳಿ ಅಣ್ಣ. ಇದು ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್. ದಮ್ಮಯ್ಯ ಸುಮ್ನೆ ಇರಿ. ಕರ್ಮದವಳೆ, ನಿನ್ಗೆ ಕೊಟ್ಟ 48 ಗಂಟೆ ವಾಯ್ದೆ ಮುಗ್ದಿದೆ. ಹಾಗಾಗಿ ಈಗಲೇ ನನ್ನ ಹಣ ಇಟ್ಟು ಆಮೇಲೆ ನೀನ್ ಮಾತಾಡು. ಇಲ್ಲ ಅಂತ ಹೇಳಿದ್ರೆ ಅಂತ ದೇವಕ್ಕೆ ಹೇಳ್ತಾ ಇರ್ತಾರೆ. ವಿಕ್ರಮ್ ಜೋರಾಗಿ ನಿಲ್ಸು ಅಂತ ಹೇಳ್ತಾನೆ. ನಂಗೆ ಸಪ್ತ ಮಾಲಿನ್ಯ ಆಗುದಿಲ್ಲ ಅಣ್ಣ, ನಿಮ್ಗೆ ಕೈ ಮುಗ್ದು ನಾ ಕೇಳ್ಕೊಂತೇನೆ. ನಂಗೆ ಭಯದಲ್ಲೇ ಭಯ ಆಗ್ತಾ ಉಂಟು. ನಾ ಎಂತ ಮಾಡ್ಲಿಲ್ಲ ಅಣ್ಣ, ನನ್ನನ್ನ ಸುಮ್ನೆ ಬಿಟ್ಬಿಡಿ ನೀವು ಅಂತ ದೇವಕಿ ಕೇಳ್ತಾರೆ. ನಾನಿಲ್ಲಿ ಮಾತಾಡಕ್ ಬಂದಿರೋದು ಬೇರೆನೆ ವಿಷಯ ಅಂತ ವಿಕ್ರಮ್ ಹೇಳ್ತಾನೆ. ಓ ಮ್ಯಾಟ್ರು ಬೇರೆ ಉಂಟಾ? ಇಷ್ಟೊತ್ತು ನಾನು ಎದ್ರಿ ನನ್ನ ಹಾರ್ಟ್ ಉಂಟಲ್ಲ, ಅದು ವೈಬ್ರೇಟ್ ಇಂದ ಸ್ವಿಚ್ ಆಫ್ ಮೋಡಿಗೆ ಹೋಗ್ಲಿಕ್ಕೆ ರೆಡಿ ಆಗ್ಬಿಟ್ಟಿತ್ತಣ್ಣ. ಬೇರೆ ವಿಷಯ ಅಂದ್ರೆ ನಿಮ್ಗೆ ಎಂತ ಹೆಲ್ಪ್ ಆಗ್ಬೇಕಿತ್ತು ನನ್ನಿಂದ? ಎಂತ ವಿಷಯ ಅಣ್ಣ ಅಂತ ದೇವಕಿ ಕೇಳ್ತಾರೆ. ಎಂತ ವಿಷಯ ಆಗ್ಬೇಕಾಗಿಲ್ಲ, ಎಂತ ಮಾಡಿದ್ಯಾ ಅಂತ ಹೇಳ್ಬೇಕಾಗಿತ್ತು. ನಾನು ಆಗಾಗ ಇಲ್ಲಿಗೆ ಬರ್ತಾ ಇದ್ದು ಬೇತಾಳನಿಗೆ ಐಸ್ ಕ್ರೀಮ್ ಕೊಟ್ಟಿರೋದು. ಈ ವಿಷಯನೆಲ್ಲ ವೀರಂಗ್ಯ ಕೇಳಿದ್ದು ಯಾಕೆ ಅಂತ ವಿಕ್ರಮ್ ಕೇಳ್ತಾನೆ. ಅಲ್ಲ ಅಣ್ಣ, ಹೀಗೆ ಸಡನ್ ಆಗಿ ಏನೇನೋ ಕೇಳಿದ್ರೆ ನಾನ್ ಇದಕ್ಕೆಲ್ಲ ಪ್ರಿಪೇರೇ ಆಗಿರ್ಲಿಲ್ಲ ಅಂತ ದೇವಕಿ ಹೇಳ್ತಿರ್ತಾರೆ. ಬಾಯ್ ಮುಚ್ಚ, ಹೇಳ ನೀನು ಯಾಕೆ ಈ ತರ ಮಾಡಿದ್ದು ಅಂತ ವಿಕ್ರಮ್ ಕೇಳ್ತಾನೆ. ಇದು ಪ್ಯೂರ್ಲಿ ನಮ್ ಫ್ಯಾಮಿಲಿ ವಿಷಯ. ನಾವು ಟಾಕ್ ಮಾಡ್ಕೊಂಡು ಹೇಗೋ ಬಗೆಹರಿಸ್ಕೊಂತೇವೆ. ನೀನ್ ಯಾಕೆ ಸಿಂಪ್ಲಿ ಇದಕ್ಕೆಲ್ಲ ಅಂತ ದೇವಕಿ ಹೇಳ್ತಾರೆ. ಯಾಕೆ ಚಿಕ್ಕಮ್ಮ, ಯಾಕೆ ಈ ತರ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ ನೀವು ಅಂತ ವೇದ ಕೂಡ ಕೇಳ್ತಾಳೆ. ಕರ್ಮದವಳೆ, ನೋಡು, ನೀನ್ ನಂಗೆ ಕೊಡ್ಲಿಕ್ಕಿರೋ ಹಣದಲ್ಲಿ 150 ರೂಪೀಸ್ ಬೇಕಾದ್ರೆ ಕಡಿಮೆ ಕೊಡು, ಆದ್ರೆ ಎಲ್ಲರೆದ್ರು ನನ್ನ ಮರ್ಯಾದೆ ಮಾತ್ರ ತೆಗಿಬೇಡ ಅಂತ ದೇವಕಿ ಹೇಳ್ತಾರೆ. ಇಲ್ಲಿ ನೋಡ, ನಿನ್ನ ಹತ್ರ ಮಾತಾಡಕ್ ಬರೆದಿರೋದು ನಾನು, ನನ್ ಜೊತೆ ಮಾತಾಡ್ ನೀನು. ಇದೇ ನಿಂಗೆ ಕೊನೆ ವಾರ್ನಿಂಗ್ ಆಯ್ತಾ? ಇನ್ನೊಂದ್ಸರಿ ಏನಾದ್ರೂ ಈ ತರ ಮಾಡಿದ್ರೆ ನಿನ್ನ ಹಣೆಯಲ್ಲಿ ಬೊಟ್ಟುಂಟಲ್ಲ, ಆ ಜಾಗದಲ್ಲಿ ನನ್ನ ಬುಲೆಟ್ ಇಡ್ತೇನೆ ಅಂತ ವಿಕ್ರಮ್ ಹೇಳ್ತಾನೆ. ಅಯ್ಯೋಯ್ಯೋ ಅಣ್ಣ ದಮ್ಮಯ್ಯ, ಬೇಡ ಅಣ್ಣ ಅಂತ ದೇವ ಕೇಳ್ತಾರೆ. ಬೇತಾಳ, ಮನೇಲೆ ಶತ್ರುನ್ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದೆಯಲ್ಲ, ಸ್ವಲ್ಪ ಹುಷಾರಾಯ್ತಾ, ಬರ್ತೇನೆ ಅಂತ ಹೇಳಿ ವಿಕ್ರಮ್ ಹೋಗ್ತಾ ಇರ್ತಾನೆ. ಮತ್ತೆ ನಿಂತ್ಕೊಂಡು ಅಂದಾಗೆ ಇನ್ನೊಂದ್ ವಿಷಯ, ಇವಳಿಗೆ ಕೊಡ್ಬೇಕಾಗಿರೋ ದುಡ್ಡೆಷ್ಟು ಅಂತ ವಿಕ್ರಮ್ ಕೇಳ್ತಾನೆ. 10 ಲಕ್ಷ ಅಂತ ದೇವಕಿ ಹೇಳ್ತಾರೆ. 10 ಲಕ್ಷ, ಅದನ್ನ 48 ಗಂಟೆಲಿ ಕೊಡಕ್ ಆಗುತ್ತಾ? ಸ್ವಲ್ಪ ಜಾಸ್ತಿ ಟೈಮ್ ಕೊಡ ಅಂತ ವಿಕ್ರಮ್ ಕೇಳ್ತಾನೆ. ಅಣ್ಣ, ನಾನ್ ಸಮಯ ಬೇಕಿದ್ರೆ ಹೆಚ್ಚು ಕೊಡ್ತೇನೆ, ಆದ್ರೆ ಹಣ ಮಾತ್ರ ಕಮ್ಮಿ ಮಾಡಿಸ್ಲಿಕ್ಕಿಲ್ಲ ಆಯ್ತಾ? ನನ್ನ ಫುಡ್ ಬೆಡ್ ಎಲ್ಲ ಅದ್ರ ಮೇಲೆನೆ ಡಿಪೆಂಡ್ ಆಗಿದೆ ಅಂತ ದೇವಕಿ ಹೇಳ್ತಾರೆ. ಸರಿ ಆಯ್ತು, ಕೊಡ್ತಾರ ಬಿಡ, 1-2-3 ವರ್ಷ ಟೈಮ್ ಕೊಡು. ಯಾಕೆ 2-3 ವರ್ಷ ಕಡಿಮೆ ಆಯ್ತಾ? ಅದಕ್ಕಿಂತ ಮುಂಚೆನೆ ಕೊಡ್ತಾರ, ಬರ್ತೇನಾಯ್ತಾ ಅಂತ ವಿಕ್ರಮ್ ಹೇಳ್ತಾನೆ. ಅಷ್ಟ್ರಲ್ಲಿ ವೇದ 1 ನಿಮಿಷ ಇಲ್ಲೇ ಇರು ಅಂತ ಹೇಳಿ ಒಳಗಡೆ ಬಂದು ವಿಕ್ರಮ್ ಕೊಡ್ಬೇಕಾಗಿರೋ ಶರ್ಟ್ ತಗೊಂಡು ಲೆಟರ್ ತಗೊಂಡು, ಕೃಷ್ಣ, ಮನ್ಸಿಗನ್ಸಿದ್ದೆಲ್ಲ ಇದ್ರಲ್ಲಿ ಬರ್ದಿದ್ದೇನೆ. ನನ್ನಿಂದ ಒಂದ್ ದೊಡ್ಡ ತಪ್ಪಾಗ್ಬಿಟ್ಟಿದೆ. ಪಾಪ ಪ್ರಜ್ಞೆ ತುಂಬಾನೇ ಕಾಡ್ತಾ ಇದೆ. ಅವನೇನಾದ್ರೂ ಇದನ್ನ ಓದಿ ನನ್ನನ್ನ ಮನ್ಸಿಂದ ಕ್ಷಮಿಸ್ಬಿಟ್ರೆ ಅದೆಲ್ಲ ನಂಗೆ ಕಡಿಮೆ ಆಗ್ಬಿಡುತ್ತೆ. ಅವನ್ಗೆ ರೌಡಿ ಏನೋ ಬಿರುದ್ ಸಿಕ್ಕಿದೆ, ಆದ್ರೆ ಅವ್ನ್ ಮಾಡ್ತಾ ಇರೋದೆಲ್ಲ ಒಳ್ಳೆ ಕೆಲ್ಸ. ನಾನು ಒಳ್ಳೆಯವಳು, ಆದ್ರೆ ನನ್ನಿಂದ ಆಗಿರೋದೆಲ್ಲ ಕೆಟ್ಟ ಕೆಲ್ಸ. ಕೃಷ್ಣ, ಎಲ್ಲಾ ಪಾಪಕ್ಕೂ ಪರಿಹಾರ ಇರುತ್ತೆ, ಎಲ್ಲಾ ತಪ್ಪಿಗೂ ಪ್ರಾಯಶ್ಚಿತನೂ ಇರುತ್ತೆ. ಅವನೇನಾದ್ರೂ ನನ್ನನ್ನ ಮನ್ಸಿಂದ ಕ್ಷಮಿಸಿದ್ರೆ ನಂಗೆ ಅದೇ ಪ್ರಾಯಶ್ಚಿತ ಎಲ್ಲ. ಇದ್ರಲ್ಲೂ ಏನಾದ್ರೂ ತಪ್ಪಾಗಿದ್ರೆ ನೀನೇ ನನ್ನನ್ನ ಕ್ಷಮಿಸ್ಬೇಕು ಆಯ್ತಾ ಅಂತ ವೇದ ಕೇಳ್ತಕೊಂತ ಇರ್ತಾಳೆ. ಕೃಷ್ಣ ಬಲ್ಗಡೆಯಿಂದ ಹೂ ಕೊಟ್ಟಿದ್ ನೋಡಿ ವೇದಕ್ ತುಂಬಾನೇ ಖುಷಿಯಾಗಿ, ನೀನ್ ಕ್ಷಮಿಸ್ದಂಗೆ ಅವನು ನನ್ನ ಕ್ಷಮಿಸ್ಬಿಟ್ರೆ ಅಷ್ಟೇ ಸಾಕ್ ನಂಗೆ ಅಂತೇಳಿ ಲೆಟರ್ ನ ಜೇಬುಲ್ಗಡೆ ಹಾಕಿ, ತಕೋ ನಿನ್ ಶರ್ಟ್, ಒಗ್ದು ಒಣಗಿಸಿ ಐರನ್ ಮಾಡಿ ಕೊಡ್ತಾ ಇದ್ದೀನಿ ಅಂತ ವೇದ ಹೇಳ್ತಾಳೆ. ವಿಕ್ರಮ್ ಶರ್ಟ್ ಇಸ್ಕೊಂಡು, ಕ್ವಾಲಿಟಿ ಎಲ್ಲ ಕರೆಕ್ಟ್ ಉಂಟು, ಶರ್ಟ್ ಏನ್ ಚಿಕ್ಕದಾಗಿಲ್ಲ ತಾನೆ, ಅಂದ್ರೆ ನಿನ್ ಸೈಜ್ಗೆ ಕಟ್ ಮಾಡಿ ಹಾಕೊಂಡಿದ್ಯಾ ಅಂತ ಕೇಳ್ದೆ ಅಂತ ವಿಕ್ರಮ್ ಹೇಳ್ತಾನೆ. ನೀನ್ ಇದನ್ನ ಕೊಟ್ಟಿದ್ದ ದಿನ ಬಿಟ್ರೆ ನಾನು ಅದನ್ನ ಕೈಯಲ್ಲಿ ಕೂಡ ಮುಟ್ಟಿಲ್ಲ ಅಂತ ವೇದ ಹೇಳ್ತಾಳೆ. ಮತ್ತೆ ಒಗ್ದಿದ್ಯಾರ ಈ ಬಡ್ಡಿನ ಅಂತ ವಿಕ್ರಮ್ ಹೇಳ್ತಾನೆ. ಅಣ್ಣ, ನಾನಿದನ್ನ ಐಸಲಿ ಸಹ ನೋಡಿಲ್ಲ ಸತ್ಯವಾಗ್ಲೂನು ಅಂತ ದೇವಕಿ ಹೇಳ್ತಾರೆ. ಒಗ್ದಿದ್ದು ಐರನ್ ಮಾಡಿದೆಲ್ಲ ನಾನೇನೆ, ನೀನಿನ್ನು ಹೊರಡ್ಬಹುದು, ಜೇಬೆಲ್ಲ ಚೆಕ್ ಮಾಡ್ಕೊ, ಮತ್ತೆ ಏನಾದ್ರೂ ಇದನ್ನ ನನಗ್ ಬೈಬೇಡ ಅಂತ ವೇದ ಹೇಳ್ತಾಳೆ. ಇದ್ರೆ ಎಂತ ಇರ್ತದೆ, ಬೀಡಿ ಸಿಗರೇಟ್ ಎಲ್ಲ ನನ್ ಸೇದ್
ಸೇದುದಿಲ್ಲ. ಹಬ್ಬಬ್ಬ ಅಂದ್ರೆ ಬ್ಯಾಕ್ ಬೋನು. ಇರು ನಿಂಗೆ ಮೀನ್ ತಿನ್ನಿಸ್ತೇನೆ, ಎಂತ ರುಚಿ ಇರ್ತದೆ ಗೊತ್ತುಂಟಾ. ಸರಿ ಆಯ್ತು, ನಾನು ನೋಡ್ತೇನೆ ಅಂತ ಹೇಳಿ ವಿಕ್ರಮ್ ಈಚೆ ಹೋಗ್ತಾನೆ. ವೇದ ಕೂಡ ಹಿಂದೆನೆ ಬರ್ತಾಳೆ. ಇಲ್ಲಿ ನೋಡು ಜೇಬ್ ಹುಷಾರು, ನೋಡ್ಕೊಂಡು ಹೋಗಾಯ್ತಾ ಅಂತ ವೇದ ಹೇಳ್ತಾಳೆ. ಸರಿ ಆಯ್ತಾ, ಅಲ್ಲ ಒಂದು 10 ಸಲ ಹೇಳಿದ್ಯಾ ಜೇಬ್ ಚೆಕ್ ಮಾಡು ಜೇಬ್ ಚೆಕ್ ಮಾಡು ಅಂತ. ಅಂತದ್ದು ಎಂತ ಉಂಟು ಇದ್ರಲ್ಲಿ ಅಂತ ಹೇಳಿ ವಿಕ್ರಮ್ ಚೆಕ್ ಮಾಡಿ ಲೆಟರ್ ತೆಗಿತಾನೆ. ಇದೆಂತ ಲೆಟರ್ ಅಂತ ಕೇಳ್ತಾನೆ. ನೋಡು ನೀನ್ ಆಮೇಲೆ ಹೋಗಿ ಸಪ್ರೇಟ್ ಆಗಿ ಓದೋದನ್ನ, ಇಲ್ಲೆಲ್ಲ ಓದ್ಬೇಡ ಅದನ್ನ ಪ್ಲೀಸ್, ಹೋಗಿಲ್ಲಿಂದ. 4 ಎದುರುಗಡೆ ಅದ್ ಕೊಟ್ರೆ ಅವರೆಲ್ಲ ತಪ್ಪು ತಿಳ್ಕೊಂತಾರೆ, ಅದಕ್ಕೆ ನಾನು ಈಗ ಕೊಟ್ಟೆ. ನೀನ್ ಇದನ್ನ ಸಪ್ರೇಟ್ ಆಗಿ ಓದು ಪ್ಲೀಸ್, ಮನೆಗೆ ಹೋಗಿ ಓದು ಇದನ್ನ ಅಂತ ವೇದ ಹೇಳ್ತಾಳೆ. ಸರಿ ಆಯ್ತು ಬರ್ತೇನೆ ಅಂತ ಹೇಳಿ ವಿಕ್ರಮ್ ಹೊರಡ್ತಾನೆ. ವೇದ ಕೂಡ ಒಳಗಡೆ ಬರ್ತಾಳೆ. ಹಿಂದೆಯಿಂದ ಚಿಟ್ಕೆ ಹೊಡೆದಿದ್ ಸೌಂಡ್ ಕೇಳುತ್ತೆ. ಯಾರಂತ ನೋಡಿದ್ರೆ ವಿಶ್ವ ನಿಂತಿರ್ತಾನಲ್ಲಿ. ನೆಕ್ಸ್ಟ್ ನಲ್ಲಿ ಶಕುಂತಲಾ ಮಗಳು ವೈಶು ಗಾಡಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಗಾಡಿ ಕೆಟ್ಟೋಗುತ್ತೆ. ಎಂತ ಕರೆಕ್ಟ್ ಟೈಮ್ ಕೈ ಕೊಟ್ಟಿಯ ನೀನು, ಯಾರು ಇಲ್ಲಿ ಇಲ್ಲ ಬೇರೆ, ಹೋಗಿ ಎಲ್ ಕೈ ಕೊಟ್ಟಿದ್ಯಾ ನೋಡು. ಅಮ್ಮಂಗೆ 8 ಸಲ ಹೇಳಿದೀನಿ ಹೊಸ ಸ್ಕೂಟರ್ ಕೊಡ್ಸು ಅಂತ, ಯಾರನ್ನಾದ್ರೂ ಎಲ್ಪ್ ಕೇಳೋಣ ಅಂದ್ರೆ ಯಾರು ಕೂಡ ಇಲ್ಲ ಇಲ್ಲಿ. ಎಂತ ಜಾಗದಲ್ಲಿ ಬಂದ್ ಕೈ ಕೊಟ್ಬಿಟ್ಟಿಯ ಥೂ ನಿನ್ನ ಅಂತ ಹೇಳಿ ವೈಶು ಸ್ಕೂಟಿ ತಳ್ಕೊಂಡ್ ಬರ್ತಾ ಇರ್ತಾಳೆ. ಅಷ್ಟ್ರಲ್ಲಿಗೆ ವಿಕ್ರಮ್ ಬಂದು ವೈಶುನ ನೋಡಿ ಜೀಪ್ ನಿಲ್ಲಿಸ್ತಾನೆ. ಎಂತ ಅಂತ ವಿಕ್ರಮ್ ಕೇಳ್ತಾನೆ. ವಿಕ್ರಮ್ ನ ನೋಡಿ ವೈಶು ಭಯ ಪಟ್ಕೊಂಡು ಎಲ್ಪ್ ಅಂತ ಕೂಗ್ತಾ ಇರ್ತಾಳೆ. ಯಾಕೆ ಕಿರ್ಚಾಡೋದು, ಎಂತ ಆಯ್ತಾ ಅಂತ ವಿಕ್ರಮ್ ಕೇಳ್ತಿರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಶ್ವ ಮನೆಗ್ ಬಂದಿರೋದ್ ನೋಡಿ ಜಯಣ್ಣ ಮತ್ತೆ ಉಮಾ ಕೂಡ ಈಚೆ ಬರ್ತಾರೆ. ಏನ್ ಐಶು, ನಮ್ಮ ಮನೆ ಅಂತ ಪೊಲೀಸು ಗುಂಡರು ಸಾಮ್ರಾಜ್ಯಕ್ಕೆ ಹೋಗಿದ್ಯಾ? ಒಮ್ಮೆ ಆ ಗೂಂಡ ಬರ್ತಾನೆ, ಇನ್ನೊಮ್ಮೆ ಈ ಪೊಲೀಸ್ ಬರ್ತಾನೆ. ಒಟ್ನಲ್ಲಿ ನಮ್ಮ ಮನೆಯ ಹಾಲು ಉಂಟಲ್ಲ ಅದು ಸ್ಟೇಷನ್ ಅಲ್ಲಿರೋ ಸೆಲ್ ಆಗೋಗಿದೆ ಅಂತ ದೇವಕಿ ಹೇಳ್ತಾರೆ. ಒಳ್ಳೇದೇ ಬಿಡಮ್ಮ, ಆ ರೌಡಿ ಬಗ್ಗೆ ಹೇಳಿ ನಿನ್ನ ಪ್ರಾಣ ಮತ್ತೆ ಹಣ 2 ಉಳಿಸ್ಕೋ ಅಂತ ಐಶು ಹೇಳ್ತಾಳೆ. ಉಳಿಸ್ಕೊಳ್ತಾ ಇರ್ತೀನ, ಹೇಳ್ತೇನೆ ಈಗ ಎಲ್ಲಾನು ಹೇಳಿ ಬಿಡ್ತೇನೆ ಅಂತ ದೇವಕಿ ಹೇಳ್ತಾರೆ. ಅವನೇನಕ್ ಮತ್ತೆ ಇಲ್ಲಿಗೆ ಬಂದಿದ, ಏನಾದ್ರೂ ತೊಂದ್ರೆ ಕೊಟ್ನಾ ಅಂತ ವಿಶ್ವ ತುಂಬಾನೇ ಕೋಪ ಮಾಡ್ಕೊಂಡ್ ಕೇಳ್ತಾನೆ. ಅಯ್ಯಯ್ಯೋ ಆತರ ಎಲ್ಲ ಏನು ಇಲ್ವಲ್ಲ ಅಂತ ವೇದ ಹೇಳ್ತಾಳೆ. ಕರ್ಮದೋಳೆ, ಎಂತ ಆತರ ಎಲ್ಲ ಎಂತ ಇಲ್ಲ, ಅವ ಬಂದು ನಂಗೆ ನಾಯಿಗೆ ಉಗ್ದಂಗೆ ಉಗ್ದ ಹೋದ್ನಲ್ಲ, ನೀ ನೋಡಿದ್ರೆ ಎಂತ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಇದು ನ್ಯಾಯನಾ? ನೋಡಿ ಸಾಹೇಬ್ರೆ ಇಲ್ಲಿ ನೋಡಿ, ಈ ದೇವಕಿ ಇದ್ದಾಳಲ್ಲ ಸ್ಮಾಲ್ ಬೇಬಿ ಇದ್ದಂಗೆ, ನನ್ನ ಪಾಡಿಗೆ ನಾನು ಅಲ್ಲಿ ಇಲ್ಲಿ ಆಟ ಆಡ್ಕೊಂಡ್ ಇರ್ತೇನೆ, ಆದ್ರೆ ಅವ ರೌಡಿ ನನ್ನನ್ನೇ ಬಂದು ಆಟ ಆಡ್ಸಿ ಹೋಗ್ತಾನೆ ಅಂತ ಹೇಳಿ ದೇವಕಿ ಕಣ್ಣೀರಾಗ್ತಾ ಇರ್ತಾರೆ. ಅಳ್ಬೇಡಿ ನೀವು, ಇದಕ್ಕೆ ಕಾಯ್ತಾ ಇದ್ದೆ ನಾನು. ಒಂದು ಕಂಪ್ಲೇಂಟ್ ಬರ್ಕೊಡಿ ಸಾಕು, ಅವನು ಕಂಬಿಯಿಂದ ತುಕ್ಕಿಡಿಬೇಕು, ಇಲ್ಲಾಂದ್ರೆ ನಾನು ಅವನ್ ಮುಂದೆ ತುಪಾಕಿ ಹಿಡಿಬೇಕು, ಒಟ್ನಲ್ಲಿ ಅವನ್ ಕತೆನ ನಾನ್ ಮುಗಿಸ್ತೇನೆ ಅಂತ ವಿಶ್ವ ಹೇಳ್ತಾನೆ. ಸಾಹೇಬ್ರೆ ನೀವು ಅಷ್ಟು ಮಾಡಿ ಸಾಕು, ನಿಜ ಹೇಳ್ತಾನಲ್ಲ ನಿಮ್ಮ ಹೆಸರಲ್ಲಿ ನಾನು ಮಂಜುನಾಥ ಸ್ವಾಮಿಗೆ 101 ರೂಪಾಯಿ ಕಾಣಿಕೆ ಹಾಕ್ತೇನೆ, ಅಷ್ಟೇ ಅಲ್ಲ ಈ ಕರ್ಮದ ವೇದ ಅವಳ ಕೈಲಿ ಮುಡಿ ಸಹ ಕಟ್ಟಿಸ್ತೇನೆ ಅಂತ ದೇವಕಿ ಹೇಳ್ತಾರೆ. ಇಲ್ಲ ಸರ್, ಯಾವ ಕಂಪ್ಲೇಂಟ್ ನ ಅವಶ್ಯಕತೆನೂ ಇಲ್ಲ, ಅವ್ರೇನು ತಪ್ಪು ಮಾಡಿಲ್ಲ ಅಂತ ಜಯಣ್ಣ ಹೇಳ್ತಾರೆ. ಹೌದೌದು, ನೀವ್ ಹೇಳ್ತಾ ಇರೋದು ಬಾರಿ ಸರಿ ಉಂಟಾಯ್ತಾ, ಅವ ಎಂತ ತಪ್ಪು ಮಾಡ್ಲಿಲ್ಲ, ಮಾಡಿರೋದೆಲ್ಲ ನಾನೇ ಅಲ್ಲ, ನೀವ್ ಕೇಳಿದಾಗೆಲ್ಲ ಗರಿ ನೋಟುನ ಗುರುಗುರು ಅಂತ ಕೊಟ್ನಲ್ಲ, ಅದು ದೇವಕಿ ಮಾಡಿರೋ ತಪ್ಪು ಅಂತ ದೇವಕಿ ಹೇಳ್ತಾರೆ. ನೋಡಿ ದೇವಕಿ ಅವರೇ, ಆ ಜನ ಎಲ್ಲ ಸರಿ ಇಲ್ಲ, ಅವ್ರ ಸವಾಸ ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ ವಿಶ್ವ ಹೇಳ್ತಾನೆ. ಇಲ್ಲ ಸರ್, ನಾನು ಕೂಡ ಹೀಗೆ ತಪ್ಪಾಗಿ ತಿಳ್ಕೊಂಡಿದ್ದೆ, ಆದ್ರೆ ವಿಕ್ರಮ್ ತುಂಬಾ ಒಳ್ಳೆಯವನ್ ಸರ್ ಅಂತ ವೇದ ಹೇಳ್ತಾಳೆ. ಹೌದೌದು, ಅವನು ಬಾರಿ ಒಳ್ಳೆಯವನು, ನಿನ್ಗೆ ಗನ್ ಹಿಡಿದು ನಿನ್ನ ಕಿಡ್ನಾಪ್ ಮಾಡ್ದ ಅವ ಒಳ್ಳೆಯವನಲ್ಲ, ನಾನು ನಿನ್ನ ಕಷ್ಟಕ್ಕೆಲ್ಲ ಆದೆ, ಎಷ್ಟು ಹಣ ಬೇಕೆಲ್ಲ ಅಷ್ಟು ಕೊಟ್ಟೆ, ನಾನು ವಿಲನ್ ಅಲ್ಲ, ಅದೇ ಹಳೆ ಫಿಲಂ ಅಲ್ಲಿ ರಮಾಮಣಿ ಇದ್ರಲ್ಲ ಹಾಗೆ ನಾನು ಅಲ್ವಾ? ನೋಡಿ ಸಾಹೇಬ್ರೆ ಅಲ್ಲಿ ನಿಂತಿದ್ದಾನಲ್ಲ ನನ್ನ ಗಂಡನ ಅಣ್ಣ ಅಂದ್ರೆ ನನ್ನ ಭಾವ, ಅವ ಈಗ ಸ್ವಲ್ಪ ದಿನದ ಹಿಂದೆ ಹಾರ್ಟ್ ಅನ್ನ ಬಗಿಸ್ಕೊಂಡು ಟೇಬಲ್ ಮೇಲೆ ಕಪ್ಪೆ ಬಿದ್ದಂಗೆ ವಿಲ ಅಂತ ಒದ್ದಾಡ್ತಾ ಇದ್ದ. ಆಗ ಈ ಕರ್ಮದ ಪ್ರಣಿ ಮತ್ತೆ ಈ ಉಮಾ ಇಬ್ರು ಸೇರಿ ಇಬ್ರು ಕಣ್ಣಲ್ಲಿ ಗೊಳಗೊಳ ಅಂತ ನೀರಾಗ್ತಾ ಇದ್ರು. ಅದನ್ನೆಲ್ಲ ನಾನು ನೋಡಿ ಸಹಿಸ್ಕೊಳಕ್ಕಾಗ್ಲಿಲ್ಲ, ಅದಕ್ಕೆ ಅಷ್ಟು ಹಣವನ್ನ ಅಂದ್ರೆ 3.5 ಲಕ್ಷ ನಾನೇ ಅವ್ರಿಗೆ ಕೊಟ್ಟೆ, ಎಲ್ಲ ಸೇರಿಸಿ ನಂಗೆ ಅವರು 10 ಲಕ್ಷ ಕೊಡ್ಬೇಕು, ಆದ್ರೂ ಪರವಾಗಿಲ್ಲ ಅಂತ ಇಷ್ಟು ಒಳ್ಳೇದ್ ಮಾಡಿದಿ ದೇವಕಿಗೆ ಈ ಕರ್ಮದೋಳು ರೌಡಿಯನ್ನ ಕರ್ಕೊಂಡ್ ಬಂದು ನಿನ್ನ ಹಣ ಈಗ ಕೊಡ್ಲಿಕ್ಕೆ ಆಗುದಿಲ್ಲ, ಟೈಮ್ ಕೊಡ್ಲೇಬೇಕಂತ ಅವಾಜ್ ಹಾಕಿಸ್ತಾಳೆ ಅಂತ, ಈಗ ನನ್ನ ಹಣ ಹೊಣೆ ಯಾರು ಅಂತ ದೇವಕಿ ಹೇಳ್ತಾರೆ. ಹಾಗೆಲ್ಲ ಏನು ಆಗಲ್ಲ, ವೇದ ಅವ್ರು ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು ಹೇಳಿ, ನಾನು ಅವ್ರದ್ದು ಸಾಲ ತೀರಿಸ್ತೇನೆ ಅಂತ ವಿಶ್ವ ಹೇಳ್ತಾನೆ. ಮಾತ್ ಕೇಳಿ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನೋಡ, ಭಯ ಪಡೋದೆಂತ ಬೇಡ, ನಾನು ಇದೀನಲ್ವಾ, ಈ ಏರಿಯಾ ಸ್ವಲ್ಪ ಸರಿ ಇಲ್ಲ, ಎಂತ ಗಾಡಿ ಹಾಳಾಗಿದ್ಯಾ ಅಂತ ವಿಕ್ರಮ್ ಹತ್ರ ಬರ್ತಾ ಇದ್ದಂಗೆನೆ ವೈಶು ದೂರ ಹೋಗಿ ಬೇಡ ಅಂತ ವೈಶು ಹೇಳ್ತಾಳೆ. ನೋಡಕ್ ಮಾತ್ರ ನಾನು ಹಿಂಗಿದ್ದೀನಿ, ತುಂಬಾ ಸಾಫ್ಟ್ ಆಯ್ತಾ, ನಾನು ನಿನ್ ಅಣ್ಣ ಅಂತ ಅನ್ಕೋ, ಎಂತ ಗಾಡಿ ಸರಿ ಇಲ್ವಾ, 1 ನಿಮಿಷ ಇರು ಎಂತ ಆಗಿದೆ ಅಂತ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿ ವಿಕ್ರಮ್ ಗಾಡಿ ಎಲ್ಲ ಚೆಕ್ ಮಾಡ್ತಾನೆ. ಕೊನೆಗೂ ವಿಕ್ರಮ್ ಗಾಡಿನ ಸ್ಟಾರ್ಟ್ ಮಾಡಿ ತಗೋಳ ನಿನ್ ಗಾಡಿ ಸ್ಟಾರ್ಟ್ ಆಯ್ತು, ಆರಾಮಾಗಿ ಹೋಗಾಯ್ತಾ ಅಂತ ವಿಕ್ರಮ್ ಹೇಳ್ತಾನೆ. ಥ್ಯಾಂಕ್ಸ್ ಅಣ್ಣ ಅಂತ ವೈಶು ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಅವಳಿಗೊಂದು ಫೋನ್ ಬರುತ್ತೆ. ಹಲೋ ಹೇಳಮ್ಮ ಅಂತ ವೈಶು ಹೇಳ್ತಾಳೆ. ಏನಮ್ಮ ಪುಟ ನೀನು ಕಾಲೇಜ್ ರೀಚ್ ಆದ್ಮೇಲೆ ಒಂದ್ ಕಾಲ್ ಮಾಡಂತ ಹೇಳಿದ್ದೆ, ಯಾಕಮ್ಮ ಮಾಡ್ಲಿಲ್ಲ ಅಂತ ಶಕುಂತಲಾ ಕೇಳ್ತಾರೆ. ಇಲ್ಲ ಅಮ್ಮ, ನಾನ್ ರೋಡ್ ಅಲ್ಲಿ ಇದೀನಿ, ಗಾಡಿ ಬೇರೆ ಕೆಟ್ಟೋಯ್ತು, ನನಗೂ ಮೊದ್ಲು ಗಾಬರಿ ಆಯ್ತು, ಇದ್ ನೋಡಿದ್ರೆ ಯಾರು ಇಲ್ದೇ ಇರೋ ರಿಮೋಟ್ ರೋಡ್ ತರ ಇದೆ ಅಂತ ವೈಶು ಹೇಳ್ತಾಳೆ. ಏನೋ ಹೇಳ್ತಾ ಇದೀಯ ವೈಶು, ನಂಗಂತೂ ತುಂಬಾ ಭಯ ಆಗ್ತಾ ಇದೆ, ನೋಡು ಈಗ್ಲೇ ನಂಗೆ ಲೊಕೇಶನ್ ಕಳ್ಸು, ನಾನ್ ನಿಮ್ ಅಣ್ಣನ್ ಕಳಿಸ್ತೀನಿ ಅಂತ ಶಕುಂತಲಾ ಹೇಳ್ತಾರೆ. ಅಮ್ಮ ನಾನ್ ಅಣ್ಣನ್ ಜೊತೆನೆ ಇದೀನಿ, ಆ ವಿಶ್ವ ಯಾವ ಸೀಮೆ ಅಣ್ಣ, ನಂಗೆ ಇಲ್ಲೊಬ್ರು ಅಣ್ಣ ಸಿಕ್ಕಿದ್ದಾರೆ, ದೇವ್ರ ತರ ಬಂದು ನನ್ ಗಾಡಿನ ಸರಿ ಮಾಡ್ಕೊಟ್ರು ಅಂತ ವೈಶು ಹೇಳ್ತಾಳೆ. ಅದನ್ ಕೇಳಿ ಶಕುಂತಲಾಗೆ ತುಂಬಾನೇ ಖುಷಿ ಆಗುತ್ತೆ.
ರೌಡಿಗಳೇ ತುಂಬಿರೋ ಈ ಊರಲ್ಲಿ ಈ ತರ ಒಳ್ಳೆ ಮನ್ಸಿರೋರು ಇರ್ತಾರ? ಸರಿ, ಯಾರವ್ರು? ಒಂದ್ ಕೆಲ್ಸ ಮಾಡು, ಅವ್ರಿಗೆ ಫೋನ್ ಕೊಡು, ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಶಕುಂತಲ ಹೇಳ್ತಾರೆ. ಸರಿ ಆಯ್ತು ಅಣ್ಣ, ಅಮ್ಮ ಮಾತಾಡ್ಬೇಕಂತೆ, ಫೋನ್ ತಗೊಳ್ಳಿ ಅಂತ ವೈಶು ಹೇಳ್ತಾಳೆ. ವಿಕ್ರಮ್ ಫೋನ್ ಇಸ್ಕೊಂಡು ಹಲೋ ಅಮ್ಮ ಹೇಳಿ ಅಂತ ಹೇಳ್ತಾನೆ. ಅವಳು ಊರಿಗೆ ಹೊಸಬ್ಳು, ನೀವು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದು ಅವಳಿಗೆ ಸಹಾಯ ಮಾಡಿದ್ರಂತೆ, ಥ್ಯಾಂಕ್ ಯು ಸೋ ಮಚ್ ಅಂತ ಶಕುಂತಲ ಹೇಳ್ತಾರೆ. ವಿಕ್ರಮ್ ಅಮ್ಮನ್ ಧ್ವನಿ ಕೇಳಿ ಏನೂ ಮಾತಾಡದೆ ಸೈಲೆಂಟ್ ಆಗ್ತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.